ಜೂನ್ ತಿಂಗಳು ಬಂತು ಅಂದರೆ ಸಾಕು, ಎಲ್ಲ ಕಡೆ ಒಂಥರ ಹಡಾವಡಿ ಸ್ಟಾರ್ಟ್ ಆಗುತ್ತೆ. ಮಳೆಗಾಲ ಶುರುವಾಗುತ್ತೆ, ಕೃಷಿ ಚಟುವಟಿಕೆಗಳು ಶುರುವಾಗುತ್ತೆ, ಮಕ್ಕಳಿಗೆ ಶಾಲೆ ಶುರುವಾಗುತ್ತೆ, ತಂದೆ ತಾಯಂದಿರಿಗೆ ಅಡ್ಮಿಷನ್ನ ಟೆನ್ಷನ್ ಶುರುವಾಗುತ್ತೆ, ಪುಸ್ತಕಗಳಿಗೆ ಬೈಂಡಿಂಗ್ ಹಾಕಬೇಕು, ಶೂಸ್ಗಳನ್ನು ಖರೀದಿ ಮಾಡಬೇಕು, ರೇನ್ ಕೋಟ್ ತೊಗೊಳ್ಬೇಕು. ಹೀಗೆ ಎಲ್ಲ ಖರ್ಚುಗಳು ಒಂದೇ ಸರಿ ಬರುವಂತಹ ಒಂದು ವಿಶೇಷವಾದ ತಿಂಗಳು ಅಂದರೆ ಅದು ಜೂನ್ ತಿಂಗಳು ಅಂತ ಹೇಳ್ಬೋದು. ಸೊ ಜೂನ್ ಸ್ಟಾರ್ಟ್ ಆಗಿದೆ. ಅಬಿಗೂ ಕೂಡ ಸ್ಕೂಲ್ ಅಡ್ಮಿಷನ್ ಮಾಡಿ ಬಂದ್ವಿ. ಅಬಿ ಓದ್ತಾ ಇರೋದು ಅಥೆನಾ ಪಬ್ಲಿಕ್ ಸ್ಕೂಲಲ್ಲಿ. ಇದೊಂದು ಸ್ಟೇಟ್ ಸಿಲೆಬಸ್ ಸ್ಕೂಲ್ ಆದರೂ ಕೂಡ ತುಂಬ ಒಳ್ಳೆಯ ಎಜುಕೇಷನ್ನ ಕೊಡ್ತಾ ಇದ್ದಾರೆ. ಸೊ ಅಡ್ಮಿಷನ್ ಮಾಡ್ತಾ ಇದ್ದಾಗೆ ಬುಕ್ಸನ್ನೆಲ್ಲ ಕೊಟ್ಟರು. ನಾನು ಒಂದು ನೋಟ್ಬುಕ್ಕನ್ನು ಬೈಂಡಿಂಗ್ ಹಾಕೋದನ್ನು ತೋರಿಸ್ತೀನಿ. ಬುಕ್ ಮತ್ತು ನೋಟ್ಬುಕ್ಕನ್ನು ನೀವು ಹೀಗೆ ಬೈಂಡಿಂಗ್ ಹಾಕ್ಬೋದು. ಇಟ್ಸ್ ಸೋ ಈಸಿ. ಸೊ ನೋಡಿ, ಈ ಥರ ಪುಸ್ತಕವನ್ನು ಮಧ್ಯಕ್ಕೆ ಇಟ್ಕೊಂಡು ಎರಡೂ ಭಾಗದಲ್ಲಿ ಸಮ ಪ್ರಮಾಣದಲ್ಲಿ, ಅಂದರೆ ಸೈಡಲ್ಲಿ ಮತ್ತು ಮೇಲೆ ಕೆಳಗೆ ಎಲ್ಲ ಭಾಗದಲ್ಲೂ ಸರಿಯಾದ ಗ್ಯಾಪನ್ನು ಬಿಟ್ಕೊಂಡು ಮೇಲಿನ ಶೀಟನ್ನು ಹೀಗೆ ಫೋಲ್ಡ್ ಮಾಡಬೇಕು. ನೋಡಿ, ಈ ಥರ ಫೋಲ್ಡ್ ಮಾಡಿ ಮಧ್ಯಕ್ಕೆ ಪಿನ್ ಮಾಡಬೇಕು. ಮತ್ತು ಪುಸ್ತಕದ ಮರ್ಚಿ ಅಂದರೆ ಮಗ್ಗಲ ಮರ್ಚಿ ಹಿಂಭಾಗದಲ್ಲೂ, ಅಂದರೆ ಇವಾಗ ಮುಖಪುಟ ಮೇಲೆ ಬರ್ತಾ ಇದೆ, ಮುಖಪುಟದ ಭಾಗದಲ್ಲೂ ಕೂಡ ಮೇಲ್ಗಡೆ ಹಾಗೆ ಶೀಟನ್ನು, ಮೇಲ್ಗಡೆ ಏನು ಪ್ರೊಟೆಕ್ಷನ್ ಶೀಟ್ ಇದೆ ಅದಕ್ಕೆ ನೀಟಾಗಿ ಫೋಲ್ಡ್ ಮಾಡಬೇಕು. ಕೈಯಲ್ಲಿ ನೀಟಾಗಿ ಕಾರ್ನರ್ಗಳನ್ನು ಮತ್ತು ಸೈಡ್ಗಳನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಯಾವುದೇ ನೆರಿಗೆ ಆಗದಿದ್ದ ಹಾಗೆ ನೋಡ್ಕೊಳ್ಬೇಕು. ಹೀಗೆ ಮಾಡಿ ಫೋಲ್ಡ್ ಮಾಡಬೇಕು. ಈ ಥರ ಬೈಂಡಿಂಗ್ ಹಾಕೋದ್ರಿಂದ ವರ್ಷ ಕಂಪ್ಲೀಟ್, ಒಂದು ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗೋವರೆಗೂ ಈ ಕವರ್ ಹಾಗೆ ಇರುತ್ತೆ, ಪುಸ್ತಕ ಏನೂ ಹಾಳಾಗೋದಿಲ್ಲ. ಹಾಗಾಗಿ ಈ ಥರ ಕವರ್ ಹಾಕೋದು ತುಂಬ ಒಳ್ಳೆಯದು. ಮಧ್ಯದಲ್ಲಿ ನೋಡಿ ಹೀಗೆ ಪಿನ್ ಮಾಡ್ಕೊಳ್ಬೇಕು. ಎರಡೂ ಸೈಡ್ನ ಸೀಟ್ಗಳನ್ನ ನಾವು ಫೋಲ್ಡ್ ಮಾಡಿದ್ಮೇಲೆ ಅದು ಅದಕ್ಕೆ ಕಚ್ಕೊಂಡ್ಬಿಡುತ್ತೆ, ಪುಸ್ತಕ ಜೊತೆ ಬಿಟ್ಟು ಹೋಗಲ್ಲ, ಎಲ್ಲಿ ಜಾರೋದಿಲ್ಲ. ಈಗ ಬಂದ್ ಕಾರ್ನರ್ ಏನಿದೆಯಲ್ಲ, ಅಂದರೆ ಪುಸ್ತಕದ ಮಧ್ಯಭಾಗದ ಮೇಲ್ಗಡೆ ಇರುವಂತಹ ಒಂದು ಬಂದ್ ಕಾರ್ನರ್ ಜಾಗದಲ್ಲಿ ನೀವು ಅಡ್ಡವಾಗಿ ಕಟ್ ಮಾಡಬೇಕು. ನೀವು ಹೀಗೆ ಅಡ್ಡವಾಗಿ ಕಟ್ ಮಾಡಿದ್ರೆ ನಿಮಗೊಂದು ಟ್ರಯಾಂಗಲ್ ಸಿಗುತ್ತೆ. ಸೊ ಗೊತ್ತಾಯ್ತಲ್ಲ, ಈ ಥರ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಪುಸ್ತಕವನ್ನು ಓಪನ್ ಮಾಡಿಕೊಂಡು ನೀವು ಮುಖಪುಟವನ್ನು ಹೀಗೆ ಓಪನ್ ಮಾಡಿ ಕಾರ್ನರ್ಗಳನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಫಸ್ಟು ನೀವು ಕಾರ್ನರಲ್ಲಿ ಟ್ರಯಾಂಗಲ್ ಥರ ಫೋಲ್ಡ್ ಮಾಡಿ ನಂತರ ಅದನ್ನು ಪುಸ್ತಕದ ಹಾಳೆಯ ಮೇಲೆ ಭಾಗಕ್ಕೆ ಮಡಚಬೇಕು. ಇದನ್ನು ತುಂಬ ಬೇಗ ಮಾಡ್ಬೋದು, ಇಷ್ಟೊಂದು ನಿಧಾನ ಮಾಡಬೇಕು ಅಂತೇನಿಲ್ಲ. ನಾನು ವಿಡಿಯೋದಲ್ಲಿ ನೀಟಾಗಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇದ್ದೇನೆ. ಹೀಗೆ ಕೈಯಲ್ಲಿ ಎಳೆದು ಕಾರ್ನರ್ಗಳನ್ನು ನೋಡಿಕೊಂಡು ಪಿನ್ ಮಾಡಬೇಕು. ಇಲ್ಲಿ ಪಿನ್ ಮಾಡುವಾಗ ಏನು ಅಂದರೆ, ನೇರವಾಗಿ ಪಿನ್ ಮಾಡದೆ ಸ್ವಲ್ಪ ಅಡ್ಡವಾಗಿ ಪಿನ್ ಮಾಡಬೇಕು. ಕಾರ್ನರ್ ಇರೋದ್ರಿಂದ ಕಾರ್ನರ್ಗೆ ಕ್ಲೋಸ್ ಆಗೋ ಹಾಗೆ, ಎರಡೂ ಕಡೆಯ ಶೀಟು ಕಾರ್ನರಲ್ಲಿ ಕ್ಲೋಸ್ ಆಗೋ ಹಾಗೆ ಪಿನ್ ಮಾಡಬೇಕು. ಇಲ್ಲಿ ಹೇಳುವುದೇನೆಂದರೆ, ಪಿನ್ ಮಾಡುವಾಗ ಪಿನ್ನ ಏನು ಎರಡೂ ತುದಿಗಳಿದೆ, ಯಾವ ಭಾಗದಲ್ಲಿ ಪಿನ್ ಬೆಂಡ್ ಆಗುತ್ತೆ ಆ ಎರಡೂ ತುದಿಗಳು ಒಳಭಾಗದಲ್ಲಿ ಬರೋ ಹಾಗೆ ಪಿನ್ ಮಾಡಿಕೊಳ್ಬೇಕು. ಇನ್ನು ಇದೊಂದು ರೆಕ್ಟ್ಯಾಂಗಲ್ ಆಗಿರೋದ್ರಿಂದ ಒಂದು ಸೈಡ್ ಏನು ಕೆಳಗಡೆ ಸೈಡ್ ಬರ್ತಿದೆ, ಒಂದು ಸೈಡಲ್ಲಿ ನಿಮಗೆ 3 ಪಿನ್ನನ್ನು ತಗೊಳುತ್ತದು. ಸೊ ಹಾಗೆ ಹಿಂಬದಿಯಲ್ಲೂ ಅಷ್ಟೇ, ಕೆಳಭಾಗದಲ್ಲಿ ಫಸ್ಟ್ ಮುಗಿಸ್ಕೊಳ್ತೇನೆ ನಾನು. ನೋಡಿ, ಇಲ್ಲಿ ತುದಿಯಲ್ಲಿ ಟ್ರಯಾಂಗಲ್ನ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡನ್ನು ನೀಟಾಗಿ ಮಾಡ್ಕೊಳ್ಬೇಕು, ಕಾರ್ನರ್ಗಳನ್ನ ನೋಡ್ಕೊಳ್ಬೇಕು. ನಂತರ ಅದನ್ನು ಅಡ್ಡಕ್ಕೆ ಮಡಚಬೇಕು. ಸೊ ಇದು ಈ ರೆಕ್ಟ್ಯಾಂಗಲ್ನ ಒಂದು ಬದಿಯನ್ನು ಕಂಪ್ಲೀಟಾಗಿ ಕವರ್ ಮಾಡುತ್ತೆ. ಇವಾಗ ಇದನ್ನು ಕಾರ್ನರಲ್ಲಿ ನೀಟಾಗಿ ಎಳೆದು ಅದರ ಮೇಲೆ ಪಿನ್ ಮಾಡಬೇಕು. ಪಿನ್ನನ್ನು ನಿಮಗೆ ಸ್ವಲ್ಪ ಟೈಮ್ ಇದ್ದರೆ ಒಂದು ಕುಟಾಣಿ ತೊಗೊಂಡು ಆ ಪಿನ್ನ ತುದಿಗಳನ್ನು ಒಂದು ಪೆಟ್ಟು ಹಾಕಿದ್ರೆ ಸಾಕು, ಒಂದು ಕುಟ್ಟಿದ್ರೆ ಸಾಕು, ಅದಲ್ಲೇ ಗಟ್ಟಿಗೆ ಅಂಟ್ಕೊಳ್ಳುತ್ತೆ ಮತ್ತು ಪುಸ್ತಕದಲ್ಲಿ ಬರೆಯುವಾಗ ಅದು ಡಿಸ್ಟರ್ಬ್ ಮಾಡೋದಿಲ್ಲ ಮತ್ತು ನಿಮ್ಮ ಮಗುವಿನ ಕೈಗೆ ತಾಗೋದಿಲ್ಲ. ಪಿನ್ನೇ ಹಾಕಬೇಕು ಅಂತೇನಿಲ್ಲ, ನೀವು ಸೆಲೋ ಟೇಪನ್ನು ಕೂಡ ಹಾಕಬಹುದು. ನಾವು ಪ್ರತಿಯೊಂದು ಪಿನ್ನನ್ನು ಕುಟ್ಟಿ ಅದನ್ನು ಅಲ್ಲಿಗೆ ಬೆಂಡ್ ಮಾಡೋದ್ರಿಂದ ಅಷ್ಟಾಗೇನು ಡಿಸ್ಟರ್ಬ್ ಆಗೋದಿಲ್ಲ. ಸೊ ಸೇಮ್ ಮೆಥಡನ್ನು ಮೇಲ್ಗಡೆನೂ ಕೂಡ ರಿಪೀಟ್ ಮಾಡುವಂಥದ್ದು. ಇನ್ನು ಮಧ್ಯದಲ್ಲಿ ಟ್ರಯಾಂಗಲ್ ಕಟ್ ಮಾಡ್ಕೊಳ್ಳೋದೇನೂ ಕೂಡ ಇನ್ನೊಂದು ಮೆಥಡಲ್ಲಿ ಕವರಿಂಗ್ ಮಾಡ್ಬೋದು. ಅದೇನು ಅಂದರೆ, ಮಧ್ಯದಲ್ಲಿ ಏನು ಪುಟಗಳೇನಿದೆ ಬರೆಯೋಕೆ ಅಂತ ಎಕ್ಸ್ಟ್ರಾ ಪುಟಗಳೇನು ಕೊಟ್ಟಿದ್ದಾರಲ್ಲ, ಅದನ್ನು ರಟ್ಟಿನ ಶೀಟಿನ ಮೇಲ್ಗಡೆಯಿಂದ ಸ್ವಲ್ಪ ಎತ್ತಿ ಅದ್ರ ಒಳಗಡೆ ಈ ಶೀಟನ್ನು ಬೆಂಡ್ ಮಾಡಿ ಒಳಗಡೆ ಸಿಕ್ಸುವಂಥದ್ದು. ಅದು ಕೂಡ ಈಸಿ ಆಗುತ್ತೆ. ಬಟ್ ಈ ಥರ ಮಾಡಿದ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಹೀಗೆ ಮಾಡೋದು ಜಾಸ್ತಿ. ಸೊ ನೋಡಿ, ಈ ಥರ ಪ್ಲಾಸ್ಟಿಕ್ ಶೀಟ್ ಅಲ್ಲದೆ ಪೇಪರ್ ಶೀಟ್ಗಳಾದರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಬಟ್ ಇವಾಗ ಪ್ಲಾಸ್ಟಿಕ್ ಶೀಟ್ಗಳೇ ಬರ್ತಿರೋದ್ರಿಂದ ಈ ಥರ ಮಾಡಿದ್ರೆ ಆಯಿತು. ಸೊ ಇನ್ನು 2 ಪಿನ್ಗಳನ್ನು ನೀಟಾಗಿ ಹಾಕಿದ್ರೆ ಒಂದು ಸೈಡ್ ಕವರ್ ಹಾಕೋದು ಮುಗೀತು. ಸೊ ನೋಡಿ, 3 ಭಾಗದಲ್ಲಿ ನಾವು ಒಂದು ಪುಸ್ತಕದ ಇವಾಗ 3 ಕಡೆನೂ ನೀಟಾಗಿ ಪಿನ್ ಮಾಡಿದ್ದೇವೆ. ಇನ್ನು ಒಂದು ಕಡೆ ಮಾತ್ರ ಉಳಿದಿದೆ, ಅದನ್ನು ಕೂಡ ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಇಷ್ಟೇ, ಇದನ್ನು ತುದಿಯಲ್ಲಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ಅದನ್ನು ಕಾರ್ನರನ್ನು ಬೆಂಡ್ ಮಾಡಿಕೊಂಡು ನೀಟಾಗಿ ಟ್ರಯಾಂಗಲ್ ಶೇಪಲ್ಲಿ ಅದನ್ನು ಬೆಂಡ್ ಮಾಡಿಕೊಂಡು, ಅದು ಬೆಂಡ್ ಆದರೆ ಉಳಿಯುತ್ತೆ. ಶೀಟ್ ಆ ಥರ ಇದೆ, ತುಂಬ ಏನು ಪ್ಲಾಸ್ಟಿಕನ್ನು ಕಂಪ್ಲೀಟಾಗಿ ಪ್ಲಾಸ್ಟಿಕ್ ಕೊಟ್ಟೆ ರೀತಿಯಲ್ಲಿ ಇಲ್ಲ. ಸ್ವಲ್ಪ ನೋಡಿ, ಈ ಥರ ಫೋಲ್ಡ್ ಮಾಡಿ ಅಂಚಿನಲ್ಲಿ ನೀಟಾಗಿ ಒಳಭಾಗದಲ್ಲಿ ತಳ್ಳಿ ಕಾರ್ನರ್ನ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಅಡ್ಡವಾಗಿ ಪಿನ್ನನ್ನು ಹಾಕಬೇಕು.
ನಾನು ಬೈಂಡಿಂಗ್ ಹಾಕ್ತಿದ್ದಾಗ ಅಭಿ ನನ್ನ ಜೊತೆ ಕುತ್ಕೊಂಡು ಕುಟಾಣಿ ತಗೊಂಡು ಪಿನ್ಗಳನ್ನೆಲ್ಲ ಕುಟ್ಟುತ್ತಾ ಇದ್ದ. ಅಭಿ ನನ್ನ ಮಗ. ನಾನು ಅವನ ಪುಸ್ತಕಗಳಿಗೆಲ್ಲ ಕವರ್ ಹಾಕ್ತಾ ಇದ್ದಾಗ ಅಭಿ ನನ್ನನ್ನು ಕೇಳಿದ್ದು, ಅಮ್ಮ ನಿನಗೆ ಯಾರಮ್ಮ ಕವರ್ ಹಾಕೋಕೆ ಹೇಳ್ಕೊಟ್ಟಿದ್ದು ಅಂತ. ನೋಡಿ ಎಷ್ಟು ಸುಲಭವಾಗಿ ಎಷ್ಟು ನೀಟಾಗಿ ಕವರ್ ಹಾಕಿದ್ವಿ. ಸೊ ಏನು ಹೇಳ್ತಾ ಇದ್ದೆ, ಕವರ್ ಹಾಕೋಕೆ ಹೇಳ್ಕೊಟ್ಟಿದ್ದು ಯಾರು ಅಂತ. ನನಗೆ ಅಣ್ಣ ಹೇಳ್ಕೊಟ್ಟಿದ್ದು ಅನಿಸುತ್ತೆ. ಆವಾಗೆಲ್ಲ ನಾವು ನ್ಯೂಸ್ ಪೇಪರಲ್ಲಿ ಕವರ್ ಹಾಕ್ತಾ ಇದ್ವಿ ಅಂತ ಹೇಳಿದ್ನಲ್ಲ. ನೋಟ್ಬುಕ್ಗೆ ಕವರ್ ಹಾಕಾದ್ಮೇಲೆ ಒಂದು ಸ್ಟಿಕ್ಕರನ್ನು ಶಾಲೆಯಿಂದ ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಇಲ್ಲಿ ನಾವು ಯಾವುದೋ ವೆಬ್ಸೈಟಲ್ಲಿ ನೋಡಿದ್ವಿ. ಅಭಿ ಪಪ್ಪ ಯಾವುದೋ ವೆಬ್ಸೈಟಲ್ಲಿ ನೋಡಿ ಕಸ್ಟಮೈಸ್ಡ್ ಸ್ಟಿಕ್ಕರ್ಸನ್ನು ತರಿಸಿದ್ರು. ಆ ಸ್ಟಿಕ್ಕರ್ನ ಅಂಟಿಸ್ತಾ ಇದ್ದೇವೆ. ಅದರ ಮೇಲೆ ಅಭಿ ಫೋಟೋ ಕೂಡ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಅಗತ್ಯ ಇದ್ದವ್ರ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.